2025ನೇ ವರ್ಷದಲ್ಲಿ ಏನೆಲ್ಲ ಕೆಟ್ಟ ಸುದ್ದಿಗಳು ಬರ್ತಾನೆ ಇದ್ದಾವೆ. ಈಗಾಗಲೇ ಅರ್ಧ ವರ್ಷ ಕೂಡ ಕಳೆದೋಗಿದೆ. ಎಲ್ಲೋ ಅಟ್ಯಾಕ್ ಆಗುತ್ತೆ ಅಂತ ಕೇಳ್ತೀವಿ, ಎಲ್ಲೋ ಪ್ಲೇನ್ ಕ್ರ್ಯಾಶ್ ಆಗಿದೆ ಅಂತ ಕೇಳ್ತೀವಿ. ಇದೇ ರೀತಿಯಾಗಿ ಅರ್ಧ ವರ್ಷ ಕೂಡ ಮುಗ್ದೋಗ್ಬಿಟ್ಟಿದೆ. ಇವಾಗ ಮತ್ತೊಂದು ಕೆಟ್ಟ ಸುದ್ದಿ ಎಲ್ರಿಗೂ ಕೂಡ. ಅದೇನು ಅಂತ ಅಂದರೆ, ನಾನು ಒಂದು ದಿನ ವಿಡಿಯೋನ ಮಾಡಿದ್ದೆ. ಅಲ್ಲಿ ಹೇಳಿದೆ ವೊಡಾಫೋನ್ ಐಡಿಯಾ ಮೇಲಿರುವಂತಹ AGR ಪೆನಾಲ್ಟಿಗಳ ಬಗ್ಗೆ. ಸೊ ವೊಡಾಫೋನ್ ಐಡಿಯಾ ಬಳಿ ಇನ್ನೂ ಕೂಡ ತುಂಬಾನೇ ಸಾಲ ಇದೆ, ಅದನ್ನು ತೀರಿಸಬೇಕಾಗಿದೆ. ಆದರೆ ಗೌರ್ಮೆಂಟ್ ಅದಕ್ಕೆ ಸಹಾಯ ಮಾಡಿದ್ರೆ ಎಲ್ರಿಗೂ ಕೂಡ ಒಳ್ಳೆಯದು. ನಾವು ಜಿಯೋ ಸಿಮ್ ಆದರೂ ಬಳಸ್ತಾ ಇರಲಿ, ಏರ್ಟೆಲ್ ಆಗಿರಲಿ, BSNL ಆಗಿರಲಿ, ವೊಡಾಫೋನ್ ಐಡಿಯಾ ಆಗಿರಲಿ, ಯಾವುದೇ ಬಳಸ್ತಿದ್ರೂ ಕೂಡ ಗೌರ್ಮೆಂಟ್ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ಆದರೆ ಇವಾಗ ಕೋರ್ಟ್ ಕೊಟ್ಟಿರುವಂತಹ ತೀರ್ಮಾನ ಏನಿದೆ ಅಲ್ವಾ, ಅದರಿಂದ ಮತ್ತೆ ಕೆಟ್ಟ ಸುದ್ದಿ ಆಗುತ್ತೆ ಅಂತಾನೆ ಹೇಳ್ಬಹುದು ಎಲ್ರಿಗೂ ಕೂಡ. ಅದೇನು ಅನ್ನೋವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಮೊದಲಿಗೆ ಕೋರ್ಟ್ ಹೇಳಿತ್ತು, ನಾವು ಯಾವುದೇ ರೀತಿಯಾಗಿ ಸಾಲವನ್ನ ಪೆನಾಲ್ಟಿಯನ್ನ ತೆಗೆದುಹಾಕೋದಿಕ್ಕೆ ಆಗೋದಿಲ್ಲ, ಕಂಪ್ನಿ ಅದನ್ನ ಪೇ ಮಾಡಲೇಬೇಕಾಗುತ್ತೆ. ಆದ್ರೆ ಕೊನೆಯ ನಿರ್ಧಾರವನ್ನ ಸರ್ಕಾರ ತಗೊಳ್ಬಹುದು, ಸರ್ಕಾರದ ಕೈಯಲ್ಲಿದೆ ಅಂತ ಹೇಳಿತ್ತು. ನಾವು ಅನ್ಕೊಂಡಿದ್ವಿ ಸರ್ಕಾರ ಬೇರೆ ಏನಾದ್ರೂ ಮಾರ್ಗನ ನೋಡಬಹುದು ಅಂತ, ವೊಡಾಫೋನ್ ಐಡಿಯಾಗೆ ರಿಯಾಯಿತಿ ಕೊಡಬಹುದು, ಸಪೋರ್ಟ್ ಮಾಡಬಹುದು ಅಂತ ಅನ್ಕೊಂಡಿದ್ದಂಥದ್ದು. ಆದ್ರೆ ಒಂದು ಕಂಪನಿಗೆ ಟೈಮ್ ಅನ್ನ ಕೊಟ್ರೆ ಬೇರೆ ಬೇರೆ ಟೆಲಿಕಾಂ ಕಂಪ್ನಿಗಳಿಗೂ ಕೂಡ ರಿಯಾಯಿತಿಯನ್ನ ಕೇಳಬಹುದು ಅವರು ಕೂಡ. ಇದು ಕೂಡ ಒಂದು ಸಮಸ್ಯೆ ಆದ್ರೂ ಕೂಡ ಆಗ್ಬಹುದು. ಆದ್ರೆ ಇವಾಗ ಬಂದಿರುವಂತಹ ಮಾಹಿತಿ ಏನು ಅಂತ ಅಂದ್ರೆ, ಕಮ್ಯುನಿಕೇಶನ್ ಮಿನಿಸ್ಟ್ರಿ ಹೇಳಿರುವಂತದ್ದು, ಒಂದು ಕಂಪನಿಯ ಒಂದು ಲಾಭ ನಷ್ಟ ಏನಿದೆ ಅದೆಲ್ಲ ಕೂಡ ಅದರ ಬ್ಯಾಲೆನ್ಸ್ ಶೀಟ್ ಎಲ್ಲ ಕೂಡ ಅದೇ ಕಂಪನಿಯ ಜವಾಬ್ದಾರಿ ಆಗಿರುತ್ತೆ. ಸರ್ಕಾರ ಏನು ಕೂಡ ಮಾಡೋದಿಕ್ಕೆ ಆಗೋದಿಲ್ಲ. ಸರ್ಕಾರ ಈಗಾಗಲೇ 49% ಶೇರ್ ಅನ್ನ ಹೊಂದಿರುವಂತದ್ದು ವೊಡಾಫೋನ್ ಐಡಿಯಾ. ಇದರಲ್ಲಿ ಇವಾಗಲೇ ಸಾಕಷ್ಟು ಜಾಸ್ತಿ ಆಗಿದೆ. ಇದರ ಹಿಂದೆ ಒಂದು ಲಾಜಿಕ್ ಕೂಡ ಇದೆ. ಏನು ಅಂತಂದ್ರೆ, ಕಂಪ್ನಿ ಏನಾದರೂ ಲಾಸ್ ಅಲ್ಲಿ ಇತ್ತು ಅಂತ ಅಂದ್ರೆ ಅವರಿಗೆ ಬಂದಿರುವಂತಹ ಪೆನಾಲ್ಟಿಯನ್ನ ಪಾವತಿ ಮಾಡೋದಕ್ಕೆ ಹಣ ಇಲ್ಲ ಅಂತ ಅಂದ್ರೆ ಕೆಲವು ಶೇರ್ ಅನ್ನ ಸರ್ಕಾರಕ್ಕೆ ಕೊಡ್ತಾರೆ. ಈಗಾಗಲೇ ಸರ್ಕಾರದ ಬಳಿ 49% ಶೇರ್ ಇದೆ, ಇನ್ನು ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಮಿನಿಸ್ಟ್ರಿ ಕೂಡ ಹೇಳಿರುವಂತದ್ದು ಏನು ಅಂತಂದ್ರೆ, ಕಂಪ್ನಿಯ CEO ಮತ್ತೆ ಬೋರ್ಡ್ ಅವ್ರದ್ದೇ ಜವಾಬ್ದಾರಿ ಆಗಿರುತ್ತೆ. ಕಂಪ್ನಿ ಯಾವ ತರ ಬೆಳೆಸಬೇಕು ಅನ್ನೋಂಥದ್ದು ಸರ್ಕಾರ ಇನ್ನೇನು ರಿಯಾಯಿತಿಯನ್ನ ನೀಡೋದಿಲ್ಲ ಅಂತ. ಇದು ವೊಡಾಫೋನ್ ಐಡಿಯಾಗೆ ತುಂಬಾ ಕೆಟ್ಟ ಸುದ್ದಿ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ಪ್ರಶ್ನೆ ಬರ್ತಿರುವಂತದ್ದು ಏನು ಅಂತಂದ್ರೆ, ಕಂಪ್ನಿ ಏನಾದ್ರೂ ಮುಚ್ಚುತ್ತಾ ಅಂತ ಹೇಳೋದಾದ್ರೆ, ಈಗಾಗಲೇ ಸ್ಯಾಟಲೈಟ್ ಪ್ರಾಜೆಕ್ಟ್ ಗಳಲ್ಲಿ ವೊಡಾಫೋನ್ ಐಡಿಯಾ ಯಾಕೆ ಇನ್ವೆಸ್ಟ್ ಮಾಡ್ತಾ ಇದೆ ದೊಡ್ಡ ಮೊತ್ತದಲ್ಲಿ ಅಂತ. ಒಂದ್ ಕಡೆ ಕಂಪನಿ ಮುಚ್ಚಬಹುದು ಅಂತ, ಇನ್ನೊಂದ್ ಕಡೆ ಇಷ್ಟೊಂದು ದೊಡ್ಡ ಡೆವಲಪ್ಮೆಂಟ್ ಮೌಲ್ಯ, ಇವೆಲ್ಲ ನೋಡ್ತಿದ್ರೆ ಒಂದು ಮಿಕ್ಸ್ಡ್ ಸಿಗ್ನಲ್ ಅಂತ ಅನ್ಸುತ್ತೆ. ಅಂದ್ರೆ ಫ್ಯೂಚರ್ ಒಳಗಡೆ 50% ಇದೆ ಚಾನ್ಸಸ್ ಇರುವಂತದ್ದು. ಇದೇ ತರ ಲಾಸ್ ಅಲ್ಲಿ ನಡೆದ್ರೆ ಈ ಕಂಪನಿಯನ್ನ ಮುಂದುವರಿಸೋದಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ. ಬೆಂಗಳೂರಲ್ಲೂ ಸಹ ಇವರ 5G ಈಗಾಗಲೇ ಬಂದಿರುವಂತದ್ದು. 5G ರೋಲ್ ಔಟ್ ಆಗಿ ಕಂಪ್ನಿ ಕೆಲಸ ಮಾಡ್ತಾ ಇದೆ, ಅಂದ್ರೆ ಡೆವಲಪ್ಮೆಂಟ್ ನಡೀತಾ ಇದೆ. ನಾವು ಅನ್ಕೊಳ್ತೀವಿ ಈ ಒಂದು ಕಂಪ್ನಿ ಮುಚ್ಚಬಾರ್ದು ಅಂತ. ಯಾಕೆ ಅಂತ ಅಂದ್ರೆ, ವೊಡಾಫೋನ್ ಐಡಿಯಾ ಕೂಡ ಆಗೋಯ್ತು ಅಂತ ಅಂದ್ರೆ ಇಲ್ಲಿ ನಮ್ಮ ಭಾರತದಲ್ಲಿ ಜಿಯೋ ಮತ್ತೆ ಏರ್ಟೆಲ್ ಹೆಂಗೆ ಬೇಕೋ ಅವರು ದರಗಳನ್ನ ಫಿಕ್ಸ್ ಮಾಡ್ಬಿಡ್ತಾರೆ. ಹಾಗಾಗಿ ಜನ ಏನು ಮಾಡೋದಿಕ್ಕೆ ಆಗೋದಿಲ್ಲ, ರೀಚಾರ್ಜ್ ಮಾಡಿಸ್ಲೇಬೇಕಾಗುತ್ತೆ. ಇವಾಗ್ಲೇನೆ ₹200 ಮೇಲೇನೆ ಸಿಗ್ತಾ ಇರುವಂತದ್ದು. ಕಡಿಮೆ ಬಜೆಟ್ ಒಳಗಡೆ ನಾವು ರೀಚಾರ್ಜ್ ಮಾಡಿಸ್ಬೇಕು ಅಂತ ಅಂದ್ರೂ ಕೂಡ, ಇನ್ನು ಏನಾದ್ರೂ ವೊಡಾಫೋನ್ ಐಡಿಯಾ ಕೂಡ ಇಲ್ಲ ಅಂತ ಅಂದ್ರೆ ಏರ್ಟೆಲ್ ಜಿಯೋ ಎಷ್ಟು ಜಾಸ್ತಿ ಮಾಡ್ತಾರೆ ಹೇಳೋದಿಕ್ಕೆ ಬರೋದಿಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನುವಂಥದ್ದನ್ನ ತಿಳಿಸಿ, ಲೈಕ್ ಮಾಡಿ.